ಕನ್ನಡದಲ್ಲಿ ಒಂದು ಮಾತುಂಟು, ಮೊದಲು ಅವಮಾನ ನಂತರ ಸನ್ಮಾನ ಅಂತ. ಆ ಮಾತಿಗೆ ಲೇಟೆಸ್ಟ್ ಉದಾಹರಣೆ ಹರ್ಲೀನ್ ಡಿಯಾಲ್. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾಟ್ ಅ ಕಮ್ ಬ್ಯಾಕ್! ಎಂತ ಈ ಥರದ ಕಮ್ ಬ್ಯಾಕು ಭಾರಿ ಅಪರೂಪ ನೋಡ್ಲಿಕ್ಕೆ ಸಿಗೋದು. ಫಸ್ಟ್ ಆಫ್ ಆಲ್ UP ವಾರಿಯರ್ಸ್ ನಿನ್ನೆ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಟೀಮ್ ವಿರುದ್ಧ ತನ್ನ ಮೊದಲ ಜಯ ದಾಖಲಿಸಿತು. ಈ ಒಂದು WPLನ ಮೊದಲ ಜಯ ದಾಖಲಿಸಿತು. ಅಂತೂ ಇಂತೂ ಸತತ 3 ಮ್ಯಾಚ್ಗಳನ್ನು ಸೋತ ನಂತರ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿನ್ನೆ ಭಯಂಕರ ಹೈಲೈಟ್ ಆಗಿದ್ದೇನು ಅಂತಂದರೆ, ಪ್ರೀವಿಯಸ್ ಮ್ಯಾಚಲ್ಲಿ ಒಂದು ತರಹದ ಅವಮಾನವನ್ನು ಎದುರಿಸಿದಂಥ ಹರ್ಲೀನ್ ಡಿಯಾಲ್ ನಿನ್ನೆ ಮ್ಯಾಚಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್. ಇದಕ್ಕಿಂತ ಭಯಂಕರ ಆನ್ಸರ್ ಉಂಟಾ? ಅಂದರೆ ಪ್ರಶ್ನೆಗೆ ತಕ್ಕ ಇದು ಉತ್ತರ ಅಂತ ಹೇಳ್ತಾ ಹಾಗೆಲ್ಲ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇದು ಒಂಥರ. ಆ ರೇಂಜಿಗೆ ಅವಮಾನ ಆಗಿತ್ತು. ಅದಕ್ಕೆ ಬಡ್ಡಿ ಸಮೇತ ವಾಪಸ್ ಉತ್ತರ ಕೊಟ್ಟರು. ಏನು ಅವಮಾನ ಆಗಿತ್ತು? ಒಂದು ದಿನದ ಮುಂಚೆ UP ವಾರಿಯರ್ಸ್ ತಂಡದ ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಇತ್ತು. UP ವಾರಿಯರ್ಸ್ ಸೋತಿದ್ರು. UP ವಾರಿಯರ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇರುವಾಗ 17 ಓವರ್ ಆದಾಗ ಅವರ ತಂಡದ ಆಟಗಾರ್ತಿ ಇದೇ ಹರ್ಲೀನ್ ಡಿಯಾಲ್ ಅವರು 37 ಬಾಲ್ಗೆ 47 ರನ್ ಹೊಡೆದು ನಾಟ್ಔಟ್ ಆಗಿದ್ರು. ಆಗ ತಂಡದ ಕೋಚ್ ಅಭಿಷೇಕ್ ನಾಯರ್ ಅವರು ಹರ್ಲೀನ್ ಡಿಯಾಲ್ ಅವ್ರನ್ನ ವಾಪಸ್ ಕರೀತಾರೆ. ಸಾಕಮ್ಮ ನೀನು ಆಟ ಆಡಿದ್ದು ಸಾಕು, ರಿಟೈರ್ಡ್ ಔಟ್ ಆಗು ಅಂತ. ಆಗ ಹರ್ಲೀನ್ ಡಿಯಾಲ್ ಸ್ವತಃ ಅವರೇ ಹೇಳಿದ್, ನಂಗೆ ಕರಿತಿದ್ದೀರಾ ನೀವು ವಾಪಸ್ಸು ಅಂತ. ಆವಾಗ ಅಭಿಷೇಕ್ ನಾಯರ್ ಅವ್ರು ಎಸ್ ನೀನೇ ವಾಪಸ್ ಬಾ ಸಾಕು, ಸೂಪರ್ ಬಾಬಾ ಅಂತ. ಆಗ ತುಂಬ ಅವಮಾನ ಆಗಿತ್ತು. ಇದೆಂತ ಮಾರೆ, ನಾವು ಚಂದ ಮಾಡಿ ಆಡ್ತಿದ್ದೀನಲ್ಲ, ಐ ಆಮ್ ಅ ಸೆಟ್ ಬ್ಯಾಟರ್, ಲಾಸ್ಟ್ 3 ಓವರಲ್ಲಿ ನಾನು ಇನ್ನೊಂಚೂರು ಜಾಸ್ತಿ ಫಾಸ್ಟ್ ಆಡ್ಬೋದು, ನನ್ನನ್ನು ಯಾಕೆ ವಾಪಸ್ ಕರಿತಿದ್ದಾರೆ ಅನ್ನುವಂಥ ಖಂಡಿತ ಒಂದಿಷ್ಟು ಕ್ವಶನ್ಸು ನಡ್ಕೊಂಡು ಬರುವಾಗ, ಅಲ್ಲಿಂದ ಏನು ಪಿಚ್ಚಿಂದ ಗ್ರೌಂಡ್ ಹೊರಗೆ ನಡ್ಕೊಂಡು ಬರುವಾಗ ಮನಸ್ಸು ಒಳಗಡೆ ಓಡಾಡ್ತಿರ್ಬೋದು ಅವರಿಗೆ. ಆ್ಯಂಡ್ ಎಲ್ಲ ಮ್ಯಾಚ್ ಹೋದ್ಮೇಲೆ ಎಲ್ಲರೂ ಸಹ ಅಭಿಷೇಕ್ ನಾಯರ್ ಅವ್ರನ್ನ ದೂರಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದು ರಾಂಗ್ ಮೂವ್ ಆಗಿತ್ತು ಹಾಗೆ ಹೀಗೆ ಅಂತ. ನಾ ಕಂಪ್ಲೀಟಾಗಿ ಅಭಿಷೇಕ್ ನಾಯರ್ ಅವ್ರನ್ನ ದೂರುದಿಲ್ಲ, ಅವರ ಲೆಕ್ಕಾಚಾರ ಬೇರೆ ಇತ್ತು ಏನೋ. ಯಾಕಂತಂದರೆ ಕ್ಲೋಯಿ ಟ್ರಯಾನ್ ಅವರು ನೆಕ್ಸ್ಟ್ ಬರಬೇಕಿತ್ತು ಆಟ ಆಡಲಿಕ್ಕೆ. ಸೊ ಅವ್ರು ಬರಲಿಕ್ಕೆ ವಿಕೆಟ್ ಹೋಗಲೇಬೇಕು. ಅವರು ತ್ವರಿತಗತಿಯಲ್ಲಿ ದೊಡ್ಡ ಮೊತ್ತವನ್ನು, ಅಂದರೆ ಈಗ ಒಂಥರ 200 ಸ್ಟ್ರೈಕ್ ರೇಟಲ್ಲಿ ಹೊಡೆಯುವಂಥ, ಅಂದರೆ ಅಷ್ಟು ಸಾಮರ್ಥ್ಯ ಇರುವಂಥ ಆಟಗಾರ್ತಿ. ಸೊ ಅವರು ಬರಲಿ, ಅವರು ನೆಕ್ಸ್ಟ್ ಅಂದರೆ ಇನ್ನೊಂಚೂರು ಜಾಸ್ತಿ ವೇಗದಲ್ಲಿ ರನ್ ಹೊಡ್ಲಿಕ್ಕೆ ಆಗ್ಬೋದು ಅನ್ನೋಂಥ ಲೆಕ್ಕಾಚಾರ ಅಭಿಷೇಕ್ ನಾಯರ್ ಅವರಿದಾಗಿತ್ತು ಏನೋ. ಆ್ಯಂಡ್ ಈವನ್ ನೋಡಿ, ಹರ್ಲೀನ್ ಡಿಯಾಲ್ ಅವರು 33 ಬಾಲಿಗೆ 45 ರನ್ ಹೊಡೆದಿದ್ರು. ಅದಾದ ಮೇಲೆ ನೆಕ್ಸ್ಟ್ 4 ಬಾಲಲ್ಲಿ 2 ರನ್ ಬಂದದ್ದು. ಸೊ ಮೇ ಬಿ 50 ಹತ್ರ ಬರ್ತಿದ್ದಾಗೆ ಇವರು ಸ್ವಲ್ಪ ಸ್ಲೋ ಆಡ್ತಾ ಇದ್ದಾರೆ ಅಂತ ಅಭಿಷೇಕ್ ನಾಯರ್ ಅವರಿಗೆ ಅನಿಸುತ್ತೆ ಏನೋ. ಅವರನ್ನು ಕರೆದ್ರು. ಒಟ್ಟಿನಲ್ಲಿ ಅದೊಂದು ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು. UP ವಾರಿಯರ್ಸ್ ಅವರು ಸೋತರು, ಲಾಸ್ಟ್ ಬಾಲಲ್ಲಿ ಸೋತರು. ಸೊ ನಿನ್ನೆ ಒಂದು UP ವಾರಿಯರ್ಸ್ ಗೆಲ್ಲಬೇಕಿತ್ತು. ಆ್ಯಂಡ್ ಅದೆಲ್ಲದಕ್ಕಿಂತ ಮಿಗಿಲಾಗಿ ಹರ್ಲೀನ್ ಡಿಯಾಲ್ ಅವರಿಗೆ ಉತ್ತರ ಕೊಡಬೇಕಿತ್ತು. ನಿನ್ನೆ ಪ್ಲೇಯರ್ ಆಫ್ ದ ಮ್ಯಾಚ್ ಹರ್ಲೀನ್ ಡಿಯಾಲ್. ಮುಂಬೈ ಇಂಡಿಯನ್ಸನ್ನು UP ವಾರಿಯರ್ಸ್ ಅವರು ಬಗ್ಗು ಪಡೆದ್ರು, ನಿಜವಾಗಿ ಕೂಡ ಬಗ್ಗು ಪಡೆದ್ರು. 7 ವಿಕೆಟ್ಗಳ ಭರ್ಜರಿ ಜಯ. ಆ್ಯಂಡ್ ಮೊನ್ನೆ 37 ಬಾಲಿಗೆ 47 ಹೊಡೆದಿದ್ದಂಥ ಹರ್ಲೀನ್ ಡಿಯಾಲ್ ನಿನ್ನೆ 39 ಬಾಲಿಗೆ ನಾಟ್ ಔಟ್ 64 ರನ್. ಆಫ್ ಸೈಡ್ ಅನ್ನೋದು ಪೂರ್ತಿ ನನಗಾಗೆ ಮೀಸಲಿಡಬೇಕು. ಇನ್ನು ಆ ಆಫ್ ಸೈಡ್ ಬದಲು ಹರ್ಲೀನ್ ಡಿಯಾಲ್ ಸೈಡ್ ಅಂತ ಹೇಳಬೇಕು ಅನ್ನೋ ರೇಂಜಿಗೆ ಆಫ್ ಸೈಡಲ್ಲಿ ನಿನ್ನೆ ಸೂಪರಾಗಿ ಆಡಿದರು. ಎಸ್ಪೆಷಲಿ ಶಾರ್ಟ್ ಥರ್ಡ್ ಮ್ಯಾನ್ ಮತ್ತು ಆ ಪಾಯಿಂಟ್ ಗಲ್ಲಿ ರೀಜನ್ ಇದು ಮಿಡ್ಲಲ್ಲಿ ಆ ಬೈಸೆಕ್ಟ್ ಮಾಡಿ 4 ಹೊಡಿತಿದ್ರು. ವಾವ್! ಇದೊಂಥರ ಹೇಗೆ ಗಾಡ್ ಆಫ್ ಸೈಡ್ ಅಂತ ನಾವು ಸೌರವ್ ಗಂಗೂಲಿ ಅವರಿಗೆ ಹೊಗಳ್ತಾ ಇದ್ದೆವು. ಮತ್ತು ಈವನ್ ಶಿಖರ್ ಧವನ್ ಕೂಡ ಆಫ್ ಸೈಡ್ ಭಾರಿ ಚೆಂದ ಮಾಡಿ ಆಡ್ತಿದ್ರಲ್ಲ, ಅದೇ ಥರದ ಆಟ ನಮಗೆ ನಿನ್ನೆ ನೋಡಲಿಕ್ಕೆ ಸಿಕ್ಕಿದ್ದು ಹರ್ಲೀನ್ ಡಿಯಾಲ್ ಕಡೆಯಿಂದ. ಇವರು ರೈಟ್ ಹ್ಯಾಂಡ್ ಬ್ಯಾಟರ್ ಆಯಿತಾ. ವಾವ್! ಏನು ಈಗ ಒಬ್ಬರಿಗೆ ಉತ್ತರ ಕೊಡಬೇಕು, ನಾನು ಮಿಂಚಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಏರಿಯಲ್ ಶಾರ್ಟ್ಸ್ ಹೊಡಿಲಿಕ್ಕೆ ಹೋಗಿ ಒಂಥರ ಒಟ್ಟು ಬೀಸುವ, ನಾನೀಗ ಉತ್ತರ ಕೊಡಬೇಕು ಆ ಥರ ಏನು ಇರಲಿಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾರ್ಟ್ಸ್. ನಿನ್ನೆ ಹರ್ಲೀನ್ ಡಿಯಾಲ್ ಅವರ ಆಟ ನೋಡಿ ಏನು ಗೊತ್ತಾಗಿದ್ದು ಏನಂತಂದರೆ, ನಿಮಗೆ T20ಯಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಬೇಕು ಅಂತಂದರೆ, ಒಂದು ಇನ್ನಿಂಗ್ಸನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ನಿಮಗೆ ಪವರ್ ಇದೇ ನೆಸೆಸಿಟಿ ಏನಿಲ್ಲ. ಪ್ಲೇಸ್ಮೆಂಟ್ ಮತ್ತು ಟೈಮಿಂಗ್ ಸೂಪರ್ ಆಗಿದ್ದರೆ ನೀವು ಗ್ರೌಂಡ್ ಶಾಟಲ್ಲಿ ಸಹ ಕೂಡ ನೀವು ದೊಡ್ಡ ಮೊತ್ತ ಕಲೆ ಹಾಕ್ಬೋದು ಅಂತ ನಿನ್ನೆ ಅವರ ಆಟ ನೋಡಿ ಗೊತ್ತಾಯಿತು. ಸೂಪರಾಗಿ ಆಡಿದರು. ಆ್ಯಂಡ್ ಅಭಿಷೇಕ್ ನಾಯರ್ ಅವ್ರಿಗೆ ಕೂಡ ಖುಷಿಯಾಗಿರ್ತದೆ. ಏನು ಅಂತಂದರೆ, ಅವರು ಯಾವ ಒಂದು ಉದ್ದೇಶದಿಂದ ಹರ್ಲೀನ್ ಡಿಯಾಲ್ ಅವ್ರನ್ನ ವಾಪಸ್ ಕರೆದ್ರು, ಅವ್ರು ಯಾವ ಉದ್ದೇಶ ಇಟ್ಕೊಂಡು ಕರೆದಾಗಿತ್ತು ಲಾಸ್ಟ್ ಮ್ಯಾಚಲ್ಲಿ. ಇಲ್ಲಿ ಅವರ ಹೆಸರೆಂತ ಮಾರೆ, ಟ್ರಯಾನ್ ಅವ್ರನ್ನ ಏನು ಬ್ಯಾಟಿಂಗಿಗೆ ಕಳಿಸಿ ಬೇಗ ರನ್ನು ಜಾಸ್ತಿ ಆಗಲಿ ಅನ್ನೋ ಕಾರಣ ಕಳಿಸಿದ್ರು. ಬಟ್ ಆ ಮ್ಯಾಚಲ್ಲಿ ಟ್ರಯಾನ್ ಅವರು ಕ್ಲಿಕ್ ಆಗಲಿಲ್ಲ. ಬಟ್ ನಿನ್ನೆ ಮ್ಯಾಚ್ ನೋಡಿ 11 ಬಾಲ್ಗೆ 27 ರನ್ ಚಚ್ಚಿದ್ರು ಟ್ರಯಾನ್ ಅವರು.
ಸೊ ಅಭಿಷೇಕ್ ನಾಯರ್ ಕೂಡ ಹೇಳ್ಬೋದು, ಇದೊಂದೇ ರೀಸನಿಗಪ್ಪ ನಾನು ಹರ್ಲಿನ್ ಡಿಯಾಲೋವನ್ನು ಕರೆದದ್ದಾಗಿತ್ತು ಅಷ್ಟೇ, ನನಗೇನು ಅವಳ ಮೇಲೆ ದ್ವೇಷ ಇಲ್ಲ ಅಂತ ಅವ್ರು ಕೂಡ ಹೇಳ್ಬೋದು. ನಿನ್ನೇನಾದರೂ ಟ್ರಯಾನ್ ಅವರು ಹೊಡಿಲಿಕ್ಕಾಗಿರ್ದಿದ್ರೆ ಅಭಿಷೇಕ್ ನಾಯರ್ ಅವರ ಬಳಿ ಉತ್ತರವೇ ಇರ್ತಿರ್ಲಿಲ್ಲ ಅಂತ ಕಾಣ್ತದೆ. ಈವನ್ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ವಿನ್ ಆದಮೇಲೆ ಹರ್ಲಿನ್ ಡಿಯಾಲ್ ಇದೇ ಮಾತು ಹೇಳಿದ್ದು. ಏನು ಅಂತಂದರೆ, ನಿಮಗೆ ಗೊತ್ತಾಯಿತು ಟ್ರಯಾನ್ ಅವ್ರು ಯಾವ ಥರ ಆಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಅವರನ್ನು ಕರೆದದಾಗಿತ್ತು. ನೋಡಿ, 11 ಬಾಲಿಗೆ 27 ರನ್ನು, 245 ಸ್ಟ್ರೈಕ್ ರೇಟ್, 4 4 1 6, ಚಿಂದಿ ಚಿತ್ರಾನ್ನ. ಅವರು ಬಂದಮೇಲೆ ಆ್ಯಕ್ಚುಲಿ ಹರ್ಲಿನ್ ಡಿಯಾಲ್ ಅವ್ರದ್ದು ಒಂದು ಪ್ರೆಷರ್ ಕಡಿಮೆ ಆಗಿದ್ದಂತೂ ಹೌದು, ಅದು ನಾವು ಅಲ್ಲೆಗಳಿಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ಹರ್ಲಿನ್ ಡಿಯಾಲ್ ಅವರು ಡಬ್ಬ ಥರ ಆಡಿದ್ರು ಅಂತನೂ ಅಲ್ಲ, ಸೂಪರಾಗಿ ಆಡಿದರು. ಬಟ್ ಆ ಒಂದು ಕ್ಷಣಕ್ಕೆ ಆ ಟ್ರಯಾನ್ ಅವರಿಂದ ಆ ಥರದ ಆಟ ಬೇಕಿತ್ತಿಲ್ಲ, ಇದ್ರೆ ಲಾಸ್ಟ್ ಓವರ್ ತನಕ ಹೋಗುವಂಥ ಸಾಧ್ಯತೆ ಇತ್ತು. ಮುಂಬೈ ಬಗ್ಗೆ ಮಾತಾಡೋದಿದ್ರೆ ಈಗಲೂ ಸಹ ಹೇಳ್ತೇನೆ, ಕಮಲಿನಿ ಜಿ ಅವರೇ, ಇವರೇ ಮುಂಬೈ ಇಂಡಿಯನ್ಸ್ ಇದು ವೀಕ್ ಲಿಂಕ್ ಅಂತ. ಯಾಕಂದರೆ ನಿನ್ನೆ ಕೂಡ ಹಾಗೆ 12 ಬಾಲಿಗೆ 5 ರನ್ ಹೊಡೆದ್ರು, 4 ರನ್ ಹೊಡೆದ್ರು, ಭಾರಿ ಒದ್ದಾಡಿದ್ರು. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಐ ಡೋಂಟ್ ನೋ ವೈ, ಯಾಕೆ ಅವರು ಓಪನಿಂಗ್ ಕಾಂಬಿನೇಷನ್ ಜೊತೆ ಈ ಥರ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ. ಅಮನ್ಜೋತ್ ಕೌರ್ ಅವರು ಲೋವರ್ ಆರ್ಡರ್ ಬರ್ತಿದ್ರು, ಲಾಸ್ಟ್ ಮ್ಯಾಚಲ್ಲಿ ಅವರನ್ನು ಮಿಡ್ಲ್ ಆರ್ಡ್ರಲ್ಲಿ ಆಡಿಸಿದ್ರು, ಅದು ಕ್ಲಿಕ್ ಆದರು ಅಂತ ಮಾತ್ರಕ್ಕೆ ಸಡನ್ನಾಗಿ ಓಪನರ್ ಆಗಿ ಆಡಿಸಿದ್ರು. ಯಾಕೆ? ಫಸ್ಟ್ 6 ಓವರಲ್ಲಿ ವಿಕೆಟ್ ಹೋಗಲಿಲ್ಲ ಹೌದು, ಬಟ್ ರನ್ನೇ ಬರಲಿಲ್ಲ ಮುಂಬೈ ಇಂಡಿಯನ್ಸ್ ಇದು. ಫಸ್ಟ್ 10 ಓವರಿಗೆ ಕೇವಲ 54 ರನ್ ಮಾತ್ರ ಬಂದದ್ದು ಮುಂಬೈ ಇಂಡಿಯನ್ಸ್ ಇದು. ಅಮನ್ಜೋತ್ ಕೌರ್ ಅವರು ಒಂದು 30+ ಹೊಡೆದ್ರು ಕೂಡ ಆಲ್ಮೋಸ್ಟ್ ರನ್ನ ಬಾಲ್ ಥರ ಇತ್ತು. ಕಮಲಿನಿ ಅವರಿದ್ದು ರನ್ನ ಬಾಲ್ ಕೂಡ ಇರಲಿಲ್ಲ, ಸಿಕ್ಕಾಪಟ್ಟೆ ಸ್ಲೋ ಇನ್ನಿಂಗ್ಸು. ಅವರ ಒಂದು ಇನ್ನಿಂಗ್ಸನ್ನು ಬಿಲ್ಡ್ ಮಾಡಿದ್ದು ಅಥವಾ ತಂಡ 160 ಗಡಿ ದಾಟುವ ಹಾಗೆ ಮಾಡಿದ್ದು ಯಾರು ಅಂತಂದರೆ ಸ್ಕಿವರ್ ಬ್ರಂಟ್ ಅವರು. ಲಾಸ್ಟ್ ಮ್ಯಾಚ್ ಆಡಿರಲಿಲ್ಲ, ಇಂಜುರಿ ಆಗಿತ್ತು. ಬಟ್ ನಿನ್ನೆ ಬಂದು ಭಾರಿ ಚಂದದ ಇನ್ನಿಂಗ್ಸ್ ಆಡಿದರು ಸ್ಕಿವರ್ ಬ್ರಂಟ್ ಅವರು. 43 ಬಾಲಿಗೆ 65 ರನ್ ಹೊಡೆದ್ರು. ಆ್ಯಂಡ್ ಅಫ್ಕೋರ್ಸ್ ಮತ್ತೆ ಪುನಃ ನಾನು ಲಾಸ್ಟ್ ಮ್ಯಾಚಲ್ಲಿ ಸಹ ಹೇಳಿದೆ, ಈ ನಿಕೋಲಾ ಕೇರಿ ಅವರು ಭಾರಿ ಚಂದ ಮಾಡಿ ಆಡ್ತಿದ್ದಾರೆ ಮುಂಬೈ ಇಂಡಿಯನ್ಸ್ ಪಾಲಿಗೆ. ಅವರು ಎಲ್ಲ ಮ್ಯಾಚಲ್ಲಿ ಕೂಡ ಒಳ್ಳೆ ಇಂಟೆಂಟಲ್ಲಿ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಿದ್ದಾರೆ. ನಿನ್ನೆ ಕೂಡ 20 ಬಾಲಿಗೆ 32 ರನ್ ಹೊಡೆದ್ರು, 161 ರನ್ ಮುಂಬೈ ಹೊಡೆದದು. ಬಟ್ UP ವಾರಿಯರ್ಸ್ ಅವರು ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ, ಇಲ್ಲ ಮಾರ ನಾವು ಇನ್ನೂ ಮೈ ಚಳಿ ಬಿಟ್ಟೇ ಆಡಬೇಕು, 3 ಮ್ಯಾಚ್ ಹಾಗೂ ಸೋತಿದ್ದೇವೆ, ಇದು ಮಾಡು ಇಲ್ಲ ಮಡಿ ಪಂಡ್ಯ ಥರ ಆಗಿದೆ, ಸೂಪರಾಗಿ ಆಡಬೇಕು, ಒಳ್ಳೆ ಇಂಟೆಂಟ್ ಇಟ್ಕೊಂಡೇ ಬಂದಿದ್ರು. ಬಟ್ ಎಸ್ಪೆಷಲಿ ಹರ್ಲಿನ್ ಡಿಯಾಲ್ ಅವರು ಬಂದ ಮೇಲೆ ಆಟದ ಗತಿ ಚೇಂಜ್ ಆದದ್ದು. ಇವರಿದು ಕೂಡ ಪವರ್ ಪ್ಲೇ ತುಂಬ ಸ್ಲೋನೇ ಇತ್ತು. ಮೆಗ್ಲಾನಿಂಗ್ ರನ್ನ ಬಾಲ್ ಥರ ಇನ್ನಿಂಗ್ಸು, 26 ಬಾಲ್ಗೆ 25 ರನ್. ಕಿರಣ್ ನವಗಿರೆ ಅಗೇನ್ ಅವರಿಂದ ಏನೋ ದೊಡ್ಡ ಇನ್ನಿಂಗ್ಸೇ ಬರ್ತಾ ಇಲ್ಲ, ನನಗಂತೂ ಇಂಪ್ಯಾಕ್ಟ್ ಅಂತ ಅನ್ನಿಸ್ತಾನೆ ಇಲ್ಲ. ಸದ್ಯಕ್ಕಂತೂ ಲೆಕ್ಕ ಬರ್ತಿಗೆ ಇರುವ ಪ್ಲೇಯರ್ ಥರ ಇದ್ದಾರೆ. ಸದ್ಯಕ್ಕೆ ಚೇಂಜ್ ಆದರೂ ಆಗ್ಬೋದು ಬಿಡಿ ಅವರ ಆಟದ ವೈಖರಿ. ಈವನ್ ಲಿಚ್ಫೀಲ್ಡ್ ಫಸ್ಟ್ ಒಂದು 10 ಬಾಲು ವಾವ್ ಅಂತ ಆಡಿದ್ರು, ಮತ್ತೆ ಸ್ಲೋ ಆದರು. ಬಟ್ ಹರ್ಲಿನ್ ಡಿಯಾಲ್ ಮಾತ್ರ ಏನು ಪ್ಲೇಸ್ಮೆಂಟು. ಆ ನಿನ್ನೆಯ ದಿನ ಅದು ಅವರ ಹೆಸರಿಗೆ ಬರೆದಿತ್ತು, ಅದು ವಿಧಿ ಲಿಖಿತ ಅಂತ ಕಾಣ್ತದೆ. ಯಾಕಂತಂದರೆ ಸೇಮ್ ಬ್ಯಾಟಿಂಗ್, ಬಟ್ ಗ್ಯಾಪ್ ನಿನ್ನೆ ಮಾತ್ರ ಹುಡುಕ್ತಿದ್ದಂತಹ ರೀತಿ ಇದೆಯಲ್ಲ. ಆ್ಯಂಡ್ ಮುಂಬೈ ಇಂಡಿಯನ್ಸ್ ಅವರು ಕೂಡ ಅಷ್ಟು ವಿಡ್ತ್ ಆಫರ್ ಮಾಡ್ತಿದ್ರು, ಅಷ್ಟು ಒಂದು 3-4 ಹೊಡೆದ್ಮೇಲೆ ಆದ್ರೂ ಗೊತ್ತಾಗಬೇಕಿತ್ತು, ಓಕೆ ಇವ್ರದ್ದು ಸ್ಟ್ರಾಂಗ್ ಝೋನ್ ಇದು, ಈ ಪಾಯಿಂಟ್ ರೀಜನ್ನಿಂದ 3rd ಮ್ಯಾನ್ ರೀಜನನ್ನು ಬೈಸೆಕ್ಟ್ ಮಾಡಿ ಚೆಂದ ಮಾಡಿ 4 ಹೊಡಿತಿದ್ದಾರೆ. ನಾವು ಅವರಿಗೆ ವಿಡ್ತ್ ಕೊಡಬಾರ್ದು ಅನ್ನುವಂಥ ಒಂದು ಚಿಕ್ಕ ಕಾಮನ್ ಸೆನ್ಸ್ ಇರಬೇಕಿತ್ತು ಮುಂಬೈ ಇಂಡಿಯನ್ಸ್ ಬೌಲರ್ಸಿಗೆ. ಬಟ್ ಹಾಗೆ ಆಗಲಿಲ್ಲ, ಕರೆಕ್ಟಾಗಿ ವಿಡ್ತ್ ಕೊಡ್ತಾಯಿದ್ರು. ಆಫ್ ಸೈಡಲ್ಲಿ ಹೊಡಿಲಿಕ್ಕೆ ಲೇಟ್ ಕಟ್ ಬ್ಯಾಕ್ ಫುಟ್ಟಲ್ಲಿ ಚಂದ ಮಾಡಿ ಹೊಡೆಯೋಗೆ ಕೊಡ್ತಾಯಿದ್ರು. ಅದನ್ನು ಅಷ್ಟು ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು ಹರ್ಲಿನ್ ಡಿಯಾಲ್ ಅವರು. ಸೊ ಐ ಆಮ್ ಸೋ ಹ್ಯಾಪಿ. ಈ ಥರ ಒಂದು ಅವಮಾನ ಆದಮೇಲೆ ಈ ಥರ ಕಮ್ಬ್ಯಾಕ್ ಮಾಡಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತೊಗೊಂಡ್ರು. ಅವ್ರದ್ದು ಎಂಟೈರ್ WPLದು ನೀವು ರೆಕಾರ್ಡ್ ನೋಡಿದರೆ ಅವ್ರದ್ದು ಓವರ್ ಆಲ್ ಸ್ಟ್ರೈಕ್ ರೇಟ್ 100 ಮೇಲೆ ಇಲ್ಲ ಹರ್ಲಿನ್ ಡಿಯಾಲ್ ಅವ್ರದ್ದು. ಸೊ ಈ ಒಂದು ಮ್ಯಾಚ್ ಮುಖಾಂತರ ಆದರೂ ಅವರ ಒಂದು ಬ್ಯಾಟಿಂಗ್ ವೈಖರಿ ಚೇಂಜ್ ಆಗಲಿ, ಈ ಥರದ ಪಾಸಿಟಿವ್ ಇಂಟೆಂಟಲ್ಲಿ ಆಡಿದರೆ ತಂಡಕ್ಕೆ ಉಪಯೋಗ. ಅಫ್ಕೋರ್ಸ್ ಕೋಚ್ ಕೂಡ ಹ್ಯಾಪಿಯಾಗಿರ್ತಾರೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಜಾಸ್ತಿ ಮ್ಯಾಚ್ ಬಗ್ಗೆ ಮಾತಾಡಲಿಲ್ಲ, ನಾನು ಬರೀ ಹರ್ಲಿನ್ ಡಿಯಾಲ್ ಅವರ ಬಗ್ಗೆ ಮಾತಾಡಿದ್ದೇನೆ. ಯಾಕಂತಂದರೆ ಅವರು ಡಿಸರ್ವ್ ಮಾಡ್ತಾರೆ ಈ ಒಂದು ಮಾತುಗಳನ್ನು, ಈ ಒಂದು ಹೊಗಳಿಕೆಗಳನ್ನು. ಸರಿಯಾಗಿ ಬರುವ. ನಮಸ್ಕಾರ.